ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಇವತ್ತು ನನ್ನ ಮಗನ ಮೊದಲನೇ ವರ್ಷದ ಹುಟ್ಟುಹಬ್ಬ ಇದೆ. ಹಾಗಾಗಿ ಎಲ್ಲರೂ ನೀವು ಆಶೀರ್ವಾದ ಮಾಡಬೇಕು, ವಿಶ್ ಮಾಡಬೇಕು ಅಂತ ನನ್ನ ಆಸೆ. ಹಾಗಾಗಿ ಇವತ್ತಿನ ಪ್ರೋಗ್ರಾಮ್ ಏನೇನಿರುತ್ತೆ ಅನ್ನೋದನ್ನು ನಾನು ನಿಮಗೆ ನನ್ನ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡಿ. ತಾರಕು ಇನ್ನೂ ಮಲ್ಕೊಂಡಿದ್ದಾನೆ ಬೆಚ್ಚಿಗೆ ಹೊಚ್ಕೊಂಡು. ಸೊ ನಮ್ಮ ಮಾವ ಸ್ನಾನ ಮಾಡಿದ್ರು. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ಇವಾಗ ನಾವು ಆಲ್ರೆಡಿ ಮಂಟಪಕ್ಕೆ ಬಂದುಬಿಟ್ಟಿದ್ದೀವಿ. ಸೊ ನನ್ನ ಮಗ ನೋಡಿ ಇನ್ನೂ ರೆಡಿ ಆಗ್ತಾ ಇದ್ದಾನೆ. ಶೆಕೆ ಆಗುತ್ತೆ ಅಂತ ಕೋಟ್ ಹಾಕಿಲ್ಲ ಅವನಿಗೆ. ಇವನಿಗೆಲ್ಲರೂ ವಿಶ್ ಮಾಡಿ, ಇವನು ಮೊದಲನೇ ಹುಟ್ಟುಹಬ್ಬ ನಿಮ್ಮ ಆಶೀರ್ವಾದದೊಂದಿಗೆ ಶುರುವಾಗಲಿ, ಅವನಿಗೆ ಒಳ್ಳೆಯದಾಗಲಿ. ಸೊ ನೋಡಿ, ನಾನು ಸ್ಕೈ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ. ಈ ಥರ ರೆಡಿಯಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಸಂಪ್ರದಾಯದ ಪ್ರಕಾರ ನನ್ನ ಮಗನ ಬರ್ಡೇ ದಿನ ನಾವು ಏನು ಮಾಡ್ತೀವಿ ಅಂದರೆ ಮನೇಲಿ ಮಕ್ಕಳಿಗೆ ಆಯಿತು ದೊಡ್ಡವ್ರಿಗೆ ಆಯಿತು ಆರತಿ ಬೆಳಗೋದು ಒಂದು ಸಂಪ್ರದಾಯ ಇದೆ. ಹಾಗಾಗಿ ನಾನು ಆರತಿ ತಂದಿನ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಫಂಕ್ಷನ್ ಹೆಂಗೆಲ್ಲ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾವು ಈ ಥರ ಡೆಕೋರೇಷನ್ ಮಾಡಿಸಿದ್ವಿ. ಒನ್ ಅಂತ ನಂಬರೆಲ್ಲ ಬರೆಸಿ ಈ ಥರ ಜಾಯಿಂಟ್ ಇದು ಕಪ್ ಕೇಕ್ ಇಡೋದನ್ನೆಲ್ಲ ತರಿಸಿದ್ವಿ. ಸೊ ಈ ಥರ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿಸಿ ತುಂಬ ಖುಷಿಯಾಯಿತು ನಮಗೆಲ್ಲ. ಹಾಗಾಗಿ ಎಷ್ಟು ಬೇರೆ ಕೋಟ್ ಓಪನ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಪ್ಯಾಕಿಂಗ್ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಔಟ್ಡೋರಲ್ಲಿ ಫೋಟೋಶೂಟ್ ಮಾಡೋಣ ಅಂತೇಳಿ ಫೋಟೋಗ್ರಾಫರೇ ನಮ್ಗೆ ಐಡಿಯಾ ಕೊಟ್ಟರು. ಸೊ ಅದು ಒಂಥರ ಸ್ಪೆಷಲ್ ಮಾಡಿಕೊಟ್ರು ನಮಗೆ. ಸೊ ನಾವೆಲ್ಲ ಇಲ್ಲಿ ಅಂಬಾಭವಾನಿ ಟೆಂಪಲ್ ಇದೆ ನಿಯರ್ JP ಭವನ ಹತ್ತಿರ. ನಾವೇನು ಫಂಕ್ಷನ್ ಇಟ್ಕೊಂಡಿದ್ವಲ್ಲ ಅಲ್ಲಿ ಅದರ ಎದುರುಗಡೆನೇ ಅಂಬಾಭವಾನಿ ಟೆಂಪಲ್ ಇತ್ತು. ಹಾಗಾಗಿ ನಾವೆಲ್ಲರೂ ಅಲ್ಲೇ ಹೋಗಿ ಸೊ ನಮ್ಮ ಮಗು ನಾವು ಒಟ್ಟಿಗೆ 1 ಇಯರ್ ಬರ್ತ್ಡೇ ಸ್ಪೆಷಲ್ ಮಾಡೋಕ್ಕೋಸ್ಕರ ನಾವು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಖುಷಿಯಾಯಿತು ನಮಗೆಲ್ಲ. ಸೊ ವೆರೈಟಿಯಾಗಿ ಅವರು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಕ್ಕೊಟ್ರು. ಸೊ ಅವ್ರು ನಮಗೆ ಆ ದಿನನ ಸ್ಪೆಷಲ್ ಮಾಡಿಕೊಟ್ರು ಫೋಟೋಗ್ರಾಫರು. ತುಂಬ ಖುಷಿ ಆಯಿತು. ನೋಡಿ ಫ್ರೆಂಡ್ಸ್, ನಾವು ನನ್ನ ಮಗನೂ ಅಷ್ಟೇ ಸಪೋರ್ಟ್ ಮಾಡ್ದೆ ನಮಗೆ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಕ್ಕೆ. ಅಳ್ಳೋದಾಗಲಿ ಅದೆಲ್ಲ ಏನೂ ಮಾಡಲಿಲ್ಲ. ನಾವು ಹೆದ್ರ್ಕೊಂಡ್ಬಿಟ್ಟಿದ್ವಿ ಅಳ್ತಾನೋ ಏನೋ ಅಂತೇಳಿ. ಸೊ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ್ವಿ. ಅವನು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ದ. ಸೊ ಅವನಿಗೆ ನಗಿಸ್ಬೇಕು ಅಂತೆಲ್ಲ ನಾವು ಈ ಥರ ಕ್ಲ್ಯಾಪ್ಸ್ ಎಲ್ಲ ಹಾಕಿ ಈ ಥರ ಎಲ್ಲ ಅವ್ನು ನಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ವಿ ನಾವೆಲ್ಲರೂ. ಅವನು ಕಡೆಗೂ ನಕ್ಕದ, ಖುಷಿಯಾಗೇ ಇದ್ದ. ನೋಡಿ ಫ್ರೆಂಡ್ಸ್, ಅವನು ನಮ್ಮ ಮಗ ತಾರಕ್ ಫೋಟೋಕ್ಕೆಲ್ಲ ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದ. ಹಾಗೆ ಅವನಿಗೆ ಕ್ಯಾಮ್ರಾ ನೋಡೋದಂದರೆ ತುಂಬ ಇಷ್ಟ. ಸೊ ಅವನು ಕ್ಯಾಮ್ರಾಗೆ ಫೋಸ್ ಚೆನ್ನಾಗಿ ಕೊಡ್ತಾನೆ. ಅದು ಒಂದು ನಮ್ಗೆ ತುಂಬ ಹೆಲ್ಪ್ ಆಯಿತು. ಇಲ್ಲಾಂದರೆ ಮಕ್ಕಳನ್ನ ಹಿಡಿಯೋಕ್ಕಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಲಿಗೆ ಬಂದ್ವಿ, ಫಂಕ್ಷನ್ ಹಾಲ್ಗೆ. ಸೊ ಅಲ್ಲೆಲ್ಲ ಹಾಡೆಲ್ಲ ಆಡ್ತಾಯಿದ್ರು. ಈಗ ಒಂದೊಂದೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಗ್ರಾಮ್ ಅಂದರೆ ಇವಾಗ ಬರ್ತ್ಡೇ ಕೇಕ್ ಕಟ್ ಮಾಡಿಸೋದು. ಸೊ ನೀನು ಹೇಳು. ಒಬ್ಬನೇನಾ ಸಿಂಗಲ್ ಸಿಂಹ ಅದು. ಅವನ ಮೇಲೆ ಕೈ ಹಾಕಿ. ಹಾಂ ಎಸ್ ರೆಡಿ ಸ್ಮೈಲ್. ಹಾಯ್. ಸೊ ಆವಾಗಲೇ ಹೇಳ್ದಂಗೆ ನಾನು ನನ್ನ ಮಗನಿಗೆ ಆರತಿ ಮಾಡಬೇಕು ಅಂತೇಳಿ ಸೊ ಇವಾಗ ಆರತಿ ತಟ್ಟೆನ ದೀಪದಿಂದ ಬೆಳಗಿಸ್ತಾ ಇದ್ದೀನಿ. ಸೊ ಇವರು ನಮ್ಮ ಅಕ್ಕ, ಸೊ ಅಂದರೆ ನನ್ನ ಗಂಡನ ಅಣ್ಣನ ಹೆಂಡತಿ, ಅಂದರೆ ನಮ್ಮ ಭಾವನ ಹೆಂಡತಿ. ಸೊ ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅಂತ ನಮ್ಗೆ ಇಷ್ಟ ಇತ್ತು. ಹಾಗಾಗಿ ಸೊ ಅವರಿಂದನೇ ಈ
ಈ ಶಾಸ್ತ್ರವನ್ನು ಮಾಡ್ತಾಯಿದ್ದಾರೆ. ಏನಿಲ್ಲ, ಸ್ವಲ್ಪ ಕೈಗೆ ಹೂ ಕಟ್ಟಿ ಅವನಿಗೆ ಕುಂಕುಮ ಹಚ್ಚಿ ಸೊ ಅವನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಆರತಿನ ಬೆಳಗೋದು, ಸುಖವಾಗಿ ಸಂತೋಷವಾಗಿ 100 ಕಾಲ ಚೆನ್ನಾಗಿರಲಿ ಅಂತ. ಸೊ ಹಾಗಾಗಿ ಅವನಿಗೆ ಮಾಡ್ತಾಯಿದ್ದಾರೆ. ಸೊ ಇವಾಗ ನಾವು ಫೋಟೋ ತೆಗೆಸ್ಕೋತಾ ಇದ್ದೀವಿ. ಇದು ನಮ್ಮ ಭಾವನ ಮಗ, ಅವ್ರ ಅತ್ತೆಗೆ. ಸೊ ನಾನು ನನ್ನ ಗಂಡ ಫೋಟೋ ತೆಗೆಸ್ಕೊಂಡ್ವಿ. ಫ್ಯಾನ್ ಇರೋದ್ರಿಂದ ಹಾಗಾಗಿ ಅಲ್ಲಿ ಬೇಗ ಹತ್ತಲಿಲ್ಲ ಕ್ಯಾಂಡಲ್. ಸೊ ನೋಡಿ, ಇವಾಗ ನಮ್ಮದು ಕೇಕ್ ಕಟ್ ಮಾಡೋ ಟೈಮ್ ಬಂದಾಯಿತು. ಹಾಗಾಗಿ ನಾವು ಕೇಕ್ ಕಟ್ ಮಾಡಿ ನಮ್ಮ ಮಗನಿಗೆ ಓಕೆ. ನೀವು ತಿನ್ಸಿ. ಓಕೆ, ತಿಂದ ಕಣ ಅವ್ರು ಕೇಕ್ನ. ನೋಡಿ. ಓಕೆ. ಸೊ ಬನ್ನಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವರು ಆಗಲೇ ಹೇಳ್ದಂಗೆ ಅವ್ರ ಅಣ್ಣ ಅತ್ತಿಗೆ, ಸೊ ಅವ್ರ ಮಗ. ಸೊ ಇವಾಗ ನೆಕ್ಸ್ಟ್ ಇವರಿದ್ದಾರಲ್ಲ, ಅವರ ಆಂಟಿ, ಅಂದರೆ ಅವರ ತಾಯಿಯ ತಂಗಿ, ಚಿಕ್ಕಮ್ಮ ಮತ್ತು ಅವ್ರ ಮಕ್ಕಳು. ಸೊ ಅವ್ರನ್ನ ಕರೆದಿದ್ವಿ ನಾವು, ತುಂಬ ಖುಷಿಯಾಯಿತು. ಸೊ ಅವ್ರ ಮಗ, ನನ್ನ ಮಗನಿಗೆ ನಾನು ಗಿಫ್ಟ್ ಕೊಟ್ಟೆ. ಸೊ ಇವ್ರುಗಳು ಅವ್ರ ಆಫೀಸಲ್ಲಿರೋಂಥ ಜೊತೆಗಾರರು, ಸೊ ಸ್ನೇಹಿತರು. ಎಲ್ಲರೂ ನಮ್ಮ ಮನೆ ಥರನೇ, ನಮ್ಮ ಮನೆಯವ್ರ ಥರನೇ, ನಮ್ಮನೆ ಮೆಂಬರ್ಸ್ ಆಗಿ ಅವರೇ ನಿಂತ್ಕೊಂಡು ಚೆನ್ನಾಗಿ ನಮಗೆ ಈ ಒಂದು ಫಂಕ್ಷನ್ನ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನಾನು ಹೇಳ್ತೀನಿ. ಹಾಗೆ ಪ್ರತಿಯೊಬ್ಬರು ಅವರು ತುಂಬ ಒಳ್ಳೊಳ್ಳೆ ಗಿಫ್ಟ್ಗಳನ್ನ ನನ್ನ ಮಗನಿಗೆ ಗಿಫ್ಟ್ ಮಾಡಿ ತುಂಬ ಶುಭ ಕೋರಿದ್ದಾರೆ. ಸೊ ನಮ್ಮ ಏರಿಯಾದಲ್ಲಿರೋಂತಹ ಮಕ್ಕಳು ಮತ್ತು ಅವರು ಮನೆಯವರೆಲ್ಲರೂ ಬಂದಿದ್ದರು. ತುಂಬ ಖುಷಿಯಾಯಿತು ನಮಗೆ. ಸೊ ಎಲ್ಲರೂ ಗಿಫ್ಟ್ಗಳ ಸುರಿಮಳೆನೇ ನನ್ನ ಮಗನಿಗೆ ಮಾಡಿಕೊಟ್ರು. ಆ ಡೇನ ಸ್ಪೆಷಲ್ ಆಗಿ ನಮಗೆ ಮಾಡಿಕೊಟ್ರು. ತುಂಬ ಖುಷಿಯಾಯಿತು. ಧನ್ಯವಾದಗಳು. ಸೊ ಹುಟ್ಟುಹಬ್ಬ ಅಂದಮೇಲೆ ಕೇಕ್ ಅಷ್ಟೇ ಅಲ್ಲ, ಅಡುಗೆನೂ ರೆಡಿಯಾಗಿತ್ತು. ಸೊ ನೋಡಿ, ಕ್ಯಾಂಟ್ರಿನ್ಗೆಲ್ಲ ಹೇಳ್ಬಿಟ್ಟಿದ್ವಿ. ಸೊ ಎಷ್ಟು ಜನಕ್ಕೆ ಅಂತೇಳಿ, ಸೊ 60-70 ಜನಕ್ಕೆ ಹೇಳ್ಬಿಟ್ಟಿದ್ವಿ. ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ. ಹಾಯ್ ನೋಡಿ, ನಮ್ಮ ತಾರಕನಿಗೆ ವಿಶ್ ಮಾಡಿ. ನೋಡಿ, ಫಂಕ್ಷನ್ ಎಲ್ಲ ಮುಗೀತು, ಎಲ್ಲರಿಗೂ ಊಟ ಆಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ, ಎಲ್ಲ ಪ್ಯಾಕ್ ಮಾಡಿಕೊಂಡು. ತಾರಕನಿಗೆ ಏನೇನು ಗಿಫ್ಟ್ ಬಂದಿದೆ ಅಂತೇಳಿ ನಾನು ಅದನ್ನು ಇನ್ನೊಂದು ಬೇರೆ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ವ್ಲಾಗ್ನ ನಾನು ಹೀಗೆ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.